ಶಿವಾನಂದ ಪಾಟೀಲ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಉಡಾಫೆ ಹೇಳಿಕೆ ಇದು, ಸಹಿಸಲ್ಲ ಇದನ್ನ ಯಾರು ಕೂಡ. ಸಚಿವರನ್ನ ಕರೆದು ಕಾಂಗ್ರೆಸ್ನವರು ಉಳಿದಂತವ್ರು ಬುದ್ಧಿ ಹೇಳಬೇಕು, ಇಲ್ಲ ಅಂದ್ರೆ ತಪ್ಪಾಗುತ್ತೆ, ಮಂತ್ರಿಗಳ ಉಡಾಫೆ ಮಾತನ್ನ ಖಂಡಿಸ್ತೀನಿ ಹೀಗಂತ ಶಿವಾನಂದ ಪಾಟೀಲ್ ವಿರುದ್ಧ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಅವ್ರಿಗೆ ಕರೆದು ಬುದ್ಧಿ ಹೇಳೋ ಕೆಲಸ ಕಾಂಗ್ರೆಸ್ನಿಂದ ಆಗ್ಬೇಕು. ಬುದ್ಧಿ ಕಲೀಲಿಲ್ಲ ಅಂದ್ರೆ ಸ್ಥಾನದಿಂದ ಕೆಳಗಿಳಿಸಿ ಸಾಕು, ಬುದ್ಧಿ ಕಲಿತಾರೆ ಅವರಿಂದ ಅವರಾಗೆ ಈಗ ಅಂತ ವಿಜಯೇಂದ್ರ ಮಾತನಾಡಿದ್ದಾರೆ. ಇದೀಗ ಶಿವಾನಂದ ಪಾಟೀಲ್ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷಕ್ಕೆ ನಿಜಕ್ಕೂ ಒಂದು ಅಸ್ತ್ರ ಸಿಕ್ಕಿದೆ. ಇದು ಅಸ್ತ್ರ ಅಂತ ಮಾತ್ರ ಅಲ್ಲ, ಸ್ವತಃ ಕಾಂಗ್ರೆಸ್ಸು ಕೂಡ ಅವರ ಸ್ಟೇಟ್ಮೆಂಟಿಗೆ ಯಾರೂ ಸಪೋರ್ಟ್ ಮಾಡಕೂಡ್ದು, ಸಮರ್ಥನೆಗೆ ಮುಂದಾಗಬಾರ್ದು. ಯಾಕಂದ್ರೆ ಅವರ ಹೇಳಿಕೆ ಯಾವುದೋ ಒಂದು ಗುಂಪಿನ ವಿರುದ್ಧ ಅಲ್ಲ, ಇಡೀ ರಾಜ್ಯದ ರೈತರ ವಿರುದ್ಧ ಕೊಟ್ಟಿರೋ ಹೇಳಿಕೆ. ಅವರು 1 ಲಕ್ಷ ಇದೇ ಶಿವಾನಂದ ಪಾಟೀಲ್ ರವರು ಪರಿಹಾರಕ್ಕೋಸ್ಕರ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಹಿಂದೆ 1 ಲಕ್ಷನ ಕೊಡ್ತಾ ಇದ್ರು, ಈಗ 5 ಲಕ್ಷವನ್ನು ನಾವು ಪರಿಹಾರ ಕೊಡ್ತಾ ಇದ್ದೇವೆ. ಹಾಗಾಗಿ ರೈತರು ಹೆಚ್ಚು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅನ್ನುವ ದುರಹಂಕಾರದ ಹೇಳಿಕೆಯನ್ನು ನೀಡಿದರು. ಮತ್ತೆ ಇವತ್ತು ಅದೇ ತಪ್ಪನ್ನು ನಿನ್ನೆ ದಿನ ಮಾಡಿದ್ದಾರೆ. ರೈತರನ್ನು ಅವಮಾನಿಸ್ತಕ್ಕಂಥ ಒಂದು ಹೇಳಿಕೆಯನ್ನು ಶಿವಾನಂದ ಪಾಟೀಲ್ರವರು ಮತ್ತೆ ಕೊಟ್ಟಿದ್ದಾರೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮೂಲಕ ಆಗ್ರಹವನ್ನು ಮಾಡ್ತೇನೆ, ತತ್ಕ್ಷಣ ನಿಮ್ಮ ಮಂತ್ರಿಗೆ ಕರೆದು ಬುದ್ಧಿಯನ್ನು ಹೇಳಿ, ಅವರು ತಿದ್ಕೊಳ್ತಕ್ಕಂಥ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ತತ್ಕ್ಷಣ ರಾಜೀನಾಮೆಯನ್ನು ಕೂಡ ತೆಗೆದುಕೊಳ್ಳಿ, ಏನು ಮುಳುಗೋಗೋದಿಲ್ಲ. ಆದರೆ ಈ ನಾಡಿಗೆ ದೇಶಕ್ಕೆ 2 ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತನ ಬಗ್ಗೆ ನಿಮ್ಮ ಮಂತ್ರಿಗಳ ಹೇಳಿಕೆ, ಈ ಸರ್ಕಾರದ ಧೋರಣೆ, ಕಾಂಗ್ರೆಸ್ ಪಕ್ಷದ ಧೋರಣೆ ನಿಜವಾಗ್ಲೂ ಕೂಡ ಪದೇ ರೈತರಿಗೆ ಅವಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ನಡ್ಕೊಳ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ದುರಾದೃಷ್ಟ. ಭಾರತೀಯ ಜನತಾ ಪಾರ್ಟಿ ಇದನ್ನು ಬಲವಾಗಿ ಖಂಡಿಸ್ತದೆ. ಬಿಜೆಪಿ ಪಾರ್ಟಿ ಕೂಡ ಇದನ್ನ ಖಂಡಿಸುತ್ತೆ ಅಂತ ಹೇಳೋದ್ರ ಮುಖಾಂತರ ನಾನು ಈ ಮಾತನ್ನ ಒಪ್ಪೋದಿಲ್ಲ ಅಂತ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕಿಡಿಕಾರಿದ್ದಾರೆ. ತಕ್ಷಣವೇ ಅವರು ಕರೆದು ಇದ್ರ ಬಗ್ಗೆ ತಮ್ಮ ಮಾತನ್ನು ವಾಪಸ್ ತಗೊಳ್ಬೇಕು ಅಂತ.